ವಿಧಾನಸೌಧದಲ್ಲೇ ಹೋಗಿ ಶಾಸಕರನ್ನ ಅರೆಸ್ಟ್ ಮಾಡಿದ್ರು. ಅಲ್ಲಿವರೆಗೆ ಯಾರು ಕೂಡ ಅಂತದೊಂದು ಕೆಲಸವನ್ನ ಮಾಡಿರಲಿಲ್ಲ. ಅಂತ ಗಟ್ಸನ್ನ ತೋರಿಸ್ತಂತ ಓರ್ವ ಅಧಿಕಾರಿ ಅಂದ್ರೆ ಮಧುಕರ್ ಶೆಟ್ಟಿ. ಹಾಗೆ ಜನಾರ್ದನ ರೆಡ್ಡಿ ಶಿಕ್ಷೆಯನ್ನ ಅನುಭವಿಸಿದ್ರು ಅಥವಾ ಜನಾರ್ದನ ರೆಡ್ಡಿ ಬಂಧನಕ್ಕೊಳಗಾದ್ರು ಅಂದ್ರೆ ಅದರಲ್ಲಿ ಪ್ರಮುಖವಾದಂತ ಕರ್ತವ್ಯ ಅಥವಾ ಪ್ರಮುಖವಾದಂತ ಪಾಲು ಯಾರ್ದು ಅಂದ್ರೆ ಇದೇ ಮಧುಕರ್ ಶೆಟ್ಟಿ ಅವರದು. 2018 ಡಿಸೆಂಬರ್ 18ನೇ ತಾರೀಕು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಎಷ್ಟು ವರ್ಷ ಹಿಂದೆ ಹೇಳಿ? ಹೆಚ್ಚು ಕಡಿಮೆ ಒಂದು 5 ವರ್ಷ ಹಿಂದೆ. ಸ್ವಲ್ಪ ಆರೋಗ್ಯ ಸಮಸ್ಯೆ ಉಲ್ಬಣ ಕಂಡಂತ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಕೊನೆಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಏನ್ರಿ ಆಸ್ಪತ್ರೆಗಳು ಅಂದ್ರೆ, ಈಗಿನ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದೆ. ಅದು ಕೂಡ ಮಧುಕರ್ ಶೆಟ್ಟಿ ಅಂತ ಆಫೀಸರ್ಗೆ ಅಂದ್ರೆ ಎಂತ ಟ್ರೀಟ್ಮೆಂಟ್ ಕೊಡಬೇಕು. ಆದ್ರೆ ಮಧುಕರ್ ಶೆಟ್ಟಿ ಅವರಿಗೆ ಯಾವ ಕಾಯಿಲೆ ಇದೆ ಅಂತ ಆಸ್ಪತ್ರೆ ಅವ್ರಿಗೆ ಕಂಡಿಡಿಯಕ್ಕಾಗಿಲ್ಲ ಅಂದ್ರೆ ಯೋಚನೆ ಮಾಡಿ ಅಲ್ಲಿ ಏನಾಗಿರ್ಬಹುದು ಅಂತ ಹೇಳಿ. ಆದ್ರೆ ಕೊನೆಗೆ ಡಿಸೆಂಬರ್ 28ಕ್ಕೆ ಮಧುಕರ್ ಶೆಟ್ಟಿ ಪ್ರಾಣವನ್ನ ಬಿಡ್ತಾರೆ. ಡಿಸೆಂಬರ್ 18ಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ಡಿಸೆಂಬರ್ 28ರವರೆಗೆ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಹೆಚ್ಚು ಕಡಿಮೆ 10 ದಿನಗಳ ಕಾಲ ಆ ಮನುಷ್ಯ ಅದೆಂತ ನೋವನ್ನ ಅನುಭವಿಸಿದ್ರು, ಅದೆಂತ ಸಂಕಟವನ್ನ ಅನುಭವಿಸಿದ್ರು ಗೊತ್ತಿಲ್ಲ. ಕೊನೆಗೂ ಇಂತಹ ಓರ್ವ ದಕ್ಷ ಅಧಿಕಾರಿಯನ್ನ ನಮ್ಗೆ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಅವರ ಪತ್ನಿ ಈ ಕ್ಷಣಕ್ಕೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ. ಅವರು ನಮ್ಗೆ ಮೋಸ ಆಗಿದೆ, ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಆದ್ರೆ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತೆ ಹೇಳ್ತೀನಿ, ರಿಯಲ್ ಸಿಂಗಂ ಅಂದ್ರೆ ಅದು ಮಧುಕರ್ ಶೆಟ್ಟಿ. ನಾವೆಂದಿಗೂ ಕೂಡ ಮರೆಯಬಾರದಂತ ಓರ್ವ ಅಧಿಕಾರಿ ಅಂದ್ರೆ ಮಧುಕರ್